ಮಿಡಲ್ ಕ್ಲಾಸ್ ಮನೆಯಲ್ಲಿ ಏನೇನು ನಡೆಯುತ್ತೆ, ಹೆಣ್ಮಕ್ಳು ಹೇಗೆ ಆಡ್ತಾರೆ, ಏನೇನು ಸಣ್ಣ ಸಣ್ಣ ಒಂದು ಸೂಕ್ಷ್ಮತೆಗಳನ್ನು ತೋರಿಸಿ ಮಾಡ್ತಾ ಇರೋ ಧಾರಾವಾಹಿ ಇದು. ಖಂಡಿತವಾಗ್ಲೂ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಆಮೇಲೆ ಎಸ್ಪೆಷಲಿ ಇನ್ನೊಂದೇನೆಂದರೆ ಅವಿನಾಶ್ ಸರ್ 30 ವರ್ಷ ಆದಮೇಲೆ ಮಾಡ್ತಿರೋದು. ನಮ್ಗೆ ಆ್ಯಕ್ಚುಲಿ ಮೊದಲು ತುಂಬಾ ಭಯ ಆಯಿತು ಅವಿನಾಶ್ ಸರ್ ಹತ್ರ ಹೆಂಗಪ್ಪ ಮಾಡೋದು ಅಂತ. ಅವ್ರು ಅಷ್ಟು ದೊಡ್ಡವರು, ನಾವು ಸೀರಿಯಲ್ನಲ್ಲಿರೋರು ಹೆಂಗೆ ಇರುತ್ತೆ ಏನೋ ಅಂತ ಭಯ ಆಗೋದು ಮೊದಲನೇ ಸೀನ್ ಮಾಡ್ಬೇಕಾದ್ರೆ. ಆಮೇಲೆ ಎಷ್ಟು ಕಂಫರ್ಟಬಲ್ ಕೊಟ್ಬಿಟ್ರು ಅಂದ್ರೆ ನಮ್ಗೇನೋ ಅನ್ನಿಸ್ಲೇ ಇಲ್ಲ, ಅಷ್ಟು ಕಂಫರ್ಟ್ ಆಗ್ಬಿಟ್ರು. ನಿರ್ದೇಶಕರ ನಟ ಅಂದರೆ ಹಿಂಗೆ ಇರ್ತಾರೆ ಅಂತ ನಮ್ಗೆ ಇವರು ನೋಡೇ ಗೊತ್ತಾಗಿತ್ತು. ಇಷ್ಟು ದೊಡ್ಡದಾಗಿ ಬೆಳೆದ್ರು ಹಿಂಗೆ ಇಷ್ಟು ಕಂಫರ್ಟಬಲ್ ಕೊಡ್ತಾರೆ, ಇದಕ್ಕೆ ಸೀನ್ಗಳು ಅಷ್ಟು ಚೆನ್ನಾಗಿ ಬರೋಕ್ಕೆ ಸಾಧ್ಯ ಆಯಿತು. ಅವ್ರು ಯಾವತ್ತೂ ನಮ್ಗೆ ಅದರ ಫೀಲೇ ಕೊಡಲಿಲ್ಲ. ಹೇಗೆ ಹೇಳ್ತಿರೋ ಹಾಗೆ ಅವರು ಮಾಡೋರು. ಅದೊಂದು ಭಾರಿ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಔಟ್ಡೋರ್ ಶೂಟಿಂಗ್ ಮಾಡಲೇಬೇಕು ಅಂತ ಫಸ್ಟ್ ಏನು ಮಾಡಿತ್ತು, ಇಲ್ಲೇ ಮಾಡಬೇಕು ಅಂತಿತ್ತು, ಬೆಂಗಳೂರು ಸುತ್ತಮುತ್ತ ಮಾಡೋಣ ಅಂತಿದ್ರಿ. ಬಟ್ ಆಮೇಲೆ ಬೇಡ, ಕತೆಗೆ ಔಟ್ಡೋರ್ ಹೋಗಲೇಬೇಕು ಅಂತಿತ್ತು. ಅವಾಗ ಪಾಪ ಔಟ್ಡೋರ್ ಕೂಡ ಸ್ವಲ್ಪ ಕಷ್ಟ ಇತ್ತು ಆ ಟೈಮಲ್ಲಿ. ಮಗುದು ಸ್ಕೂಲು ಅದೆಲ್ಲ ಪ್ರಾಬ್ಲಮ್ಸ್ ಇತ್ತು. ಅವರು ತುಂಬ ಟ್ರೈ ಮಾಡೋದಕ್ಕೆ, ಬಟ್ ಅದು ಆಗಲಿಲ್ಲ. ಹಾಗಾಗಿ ನಾವೇನು ಮಾಡಬೇಕಾಯ್ತು, ಅನಿವಾರ್ಯವಾಗಿ ಲಾಂಚ್ ಮಾಡಲೇಬೇಕಿತ್ತು. ಅಲ್ಲಿ ಹೋದ್ರಿ. ಆಮೇಲೆ ಪ್ರೋಮೋದು ಪ್ರಾಬ್ಲಮ್ ನಮಗೇನಾಗಿತ್ತು, ಪ್ರೋಮೋ ಆಲ್ರೆಡಿ ಶೂಟ್ ಆಗೋಗಿತ್ತು. ಮತ್ತೆ ಶೂಟ್ ಮಾಡೋಕ್ಕೆ ನಮ್ಮ ಕೈಲಿ ಮಳೆ ಜಾಸ್ತಿ ಇದಾಗೋಯ್ತು, ರೆಡ್ ಅಲರ್ಟ್ ಆಗಿಬಿಟ್ಟಿತ್ತು. ನಾವು ಶೂಟ್ ಮಾಡಿದ್ದು ಕಳಸ ಸುತ್ತಮುತ್ತ. ಮಳೆ ಜಾಸ್ತಿ ಇರೋದ್ರಿಂದ ನಾವು ಮತ್ತೆ ಪ್ರೋಮೋ ಶೂಟ್ ಮಾಡೋದಕ್ಕಾಗಲಿಲ್ಲ. ನಮ್ಮ ಶೂಟಿಂಗು ಮಾಡಬೇಕಾಗಿತ್ತು. 15 ತಾರೀಕು ಟೆಲಿಕಾಸ್ಟ್ ಅಂತ ಮುಂಚೆನೇ ಹೇಳಿಬಿಟ್ಟಿದ್ರು. ಸೊ ಎಪಿಸೋಡು ಮಾಡ್ಕೋಬೇಕಾದ್ರಿಂದ ನಮಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಮತ್ತೆ ಶೂಟ್ ಮಾಡಿದ್ದೀವಿ, ಅದು ಮೋಸ್ಟ್ಲಿ ಒಂದು 2-3 ಡೇಸಲ್ಲಿ ಲಾಂಚ್ ಆಗುತ್ತೆ. ಈಗ ನೋಡಿ, 4 ಜನ ಹೆಣ್ಮಕ್ಳು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದಾಗ ಆ ಸಣ್ಣ ಸಣ್ಣ ಸಮಸ್ಯೆಗಳಿರ್ಬೋದು. ಈಗ ಮ್ಯಾಕ್ಸಿಮಮ್ ನಮ್ಮಲ್ಲಿ ಸೀರಿಯಲ್ ನೋಡೋರೆಲ್ಲ ಮಿಡಲ್ ಕ್ಲಾಸ್ನವ್ರೆ. ಹಾಗಾಗಿ ಆ ಸಣ್ಣ ಸಮಸ್ಯೆಗಳನ್ನು ಕೂಡ ನಾವು ನೀಟಾಗಿ ತೋರಿಸ್ತಾ ಇದ್ದೀವಿ. ಎಲ್ಲೂ ನೆಗೆಟಿವ್ಸ್ ಎಲಾಬ್ರೇಟ್ ಮಾಡ್ತಿಲ್ಲ. ಯಾವುದೇ ಸಮಸ್ಯೆ ಬಂದರೂ ಎಲ್ಲರೂ ಒಟ್ಟಿಗೆ ಸೇರಿಕೊಂಡ್ರೆ ಆ ಸಮಸ್ಯೆ ಹೆಂಗೆ ಸಾಲ್ವ್ ಮಾಡ್ಕೋಬೋದು ಅನ್ನೋದನ್ನ ನಾವು ಜಾಸ್ತಿ ಒತ್ತು ಕೊಟ್ಟು ತೋರಿಸ್ತಿದ್ದೀವಿ. ಈಗ ಧಾರಾವಾಹಿ ಅಂದಮೇಲೆ ನೆಗೆಟಿವ್ ಇರಬೇಕು, ಯಾವುದೇ ಆಗಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇರಬೇಕು. ಸೊ ನೆಗೆಟಿವ್ ಪಾತ್ರ ಇರುತ್ತೆ, ಬಟ್ ಅದನ್ನು ನಾವು ಅಷ್ಟು ಹೈಲೈಟ್ ಜಾಸ್ತಿ ಮಾಡ್ದೇನೆ ಪಾಸಿಟಿವ್ ಆಗಿ ಏನೇನು ಮಾಡಬೇಕು ಎಲ್ಲ ಮಾಡ್ತಿದ್ದೀವಿ ಸರ್. ತುಂಬಾ ಖುಷಿ ಆಗುತ್ತೆ ಜನ ಸೇರಿರೋದು. ಆ್ಯಂಡ್ ತುಂಬಾ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ವಿ ರಿಯಲಿ ಥ್ಯಾಂಕ್ಫುಲ್ ಟು ಶಿಲ್ಪಾ ಮ್ಯಾಮ್. ಅಂದ್ರೆ ನಮ್ಮನ್ನ ನಂಬಿ ಇಷ್ಟು ದೊಡ್ಡ ಪ್ರಾಜೆಕ್ಟ್, ಎಲ್ಲರೂ ಸ್ಟಾರ್ಸ್ ಇದ್ದಾರೆ, ಇಷ್ಟು ದೊಡ್ಡ ಪ್ರಾಜೆಕ್ಟ್ ಕೊಟ್ರೆ ಮಾಡೋಣ ನೋಡಿದೆ. ಇಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಶಿಲ್ಪಾ ನಾನು ಜವಾಬ್ದಾರ ಅಲ್ಲ ಗುರು, ಸ್ಟಾರ್ಸ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ. ನಾವು ಇದು 4th ಶೋ ನಮ್ಮಲ್ಲಿ. ಸೊ ಇಷ್ಟು ನಂಬಿದ್ದಾರೆ ಅಂತಂದ್ರೆ ವಿ ವಿಲ್ ರಿಯಲಿ. ನಾನು ಎಷ್ಟು ಈಗ ಒಮ್ಮೆ ಹ್ಞೂ ಅನ್ನೋದು ಒಮ್ಮೆ ಇಲ್ಲ ಅನ್ನೋದು ಸ್ಟಾರ್ ಆ್ಯಂಡ್ ಶಿಲ್ಪಾ ನನ್ನ ಕನ್ಫ್ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ವಿಲ್ ಟಾಕ್ ಅಬೌಟ್ ಅವರ್ ಆರ್ಟಿಸ್ಟ್ ಅವಿನಾಶ್ ಸರ್, ಏನಿದೆ ಅಂಜಲಿ ಇವೆಂಟ್ ಮುಗಿಸ್ಕೊಂಡು ಮಾತಾಡಿ ನೀನು ಹೇಳಿ. ಆಮೇಲೆ ನಮ್ಮ ಲೀಡ್ಸ್ ಎಲ್ಲರೂ ದೇ ಆರ್ ರಿಯಲಿ ಡೂಯಿಂಗ್ ಎ ಗ್ರೇಟ್ ಜಾಬ್. ಈಗ ಮಲೆನಾಡಲ್ಲಿ ಹೋಗಿ ಶೂಟಿಂಗ್ ಮಾಡೋದು ಅಂದ್ರೆ ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್. ತುಂಬಾ ಚಾಲೆಂಜಸ್ ಇದೆ. ಎಲ್ಲರಿಗೂ ಕೋಆಪರೇಟ್ ಮಾಡಿ ಮಳೆಯಲ್ಲಿ ಹುಡುಗರು ನೆಂದು ಬೆಂದು ಅಡ್ಜಸ್ಟ್ ಮಾಡಿಕೊಂಡು ಅಂಜಲಿ ಮ್ಯಾಮ್, ಮಾರುತಿ ಅಮ್ಮ ಎಲ್ಲರೂ ತುಂಬಾ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಬಂದಿದೆ, ದಯವಿಟ್ಟು ನೋಡಿ.